ತಮ್ಮ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ನೀಡೋಕೆ ಅಥವಾ ಅವರ ವರ್ಷನ್ ಏನು ಅಂತ ಹೇಳೋದಕ್ಕೆ ವೈದ್ಯ ಡಾಕ್ಟರ್ ವಿನಯ್ ಕುಮಾರ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ವಿರುದ್ಧ ನಿಮ್ಮ ಪತ್ನಿ ಮಾಡಿರುವಂತಹ ಆರೋಪಗಳು ಎಲ್ಲವೂ ನಿಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ ಸರ್. ಮೊದಲನೇದಾಗಿ ನಿಮ್ಮ ಸ್ಪಷ್ಟನೆ ಏನು ನಿಮ್ಮ ವಿರುದ್ಧದ ಆರೋಪಗಳಿಗೆ? ನೀವು ಹೊಡೆದಿದ್ದ ಹೌದಾ? ಸ್ಮೋಕ್ ಮಾಡುವಂತ ಟಾರ್ಚರ್ ಕೊಟ್ಟಿದ್ದ ಹೌದಾ? ಮನೆಯಿಂದ ಆಚೆ ಹಾಕಿದ್ದ ಹೌದಾ? ಎಸ್ ಮೇಡಮ್, ಎಲ್ಲದಕ್ಕೂ ಸವಿಸ್ತಾರವಾದಂಥ ಉತ್ತರವನ್ನು ನಾನು ಕೊಡ್ತೀನಿ. ತಾವು ಕೂಡ ನನ್ನ ಮಾತುಗಳನ್ನು ಗಮನವಾಗಿ ಕೇಳಿಸ್ಕೋಬೇಕು. ಖಂಡಿತ. ಯಾವುದೇ ಹುರುಳಾಗಲಿ ಸತ್ಯವಾಗಲಿ ಈ ಆರೋಪಗಳಲ್ಲಿ ಇಲ್ಲ. ಇದೆಲ್ಲವೂ ಹಸಿ ಸುಳ್ಳು, ಇದು ಎಲ್ಲವೂ ಕಪೋಲಕಲ್ಪಿತ ಸುಳ್ಳು. ಈಕೆಯ ಉದ್ದೇಶವೇ ಬೇರೆ. ಈಕೆಯ ಮಾತುಗಳು, ಈಕೆಯ ನಡವಳಿಕೆಗಳು ನನ್ನ ಹತ್ರನೂ ಸಾಕ್ಷಿ ಆಧಾರಗಳಿದ್ದಾವೆ. ಈಗ ಹೇಗೆ ಇವರು ಬಂದು ಮಾತಾಡ್ತಿದ್ದಾರೋ, ನಾನು ಬಂದು ಸುಮ್ಮನೆ ಕೂತಿಲ್ಲ. ಅದರಲ್ಲೂ ಅವರಿಗೆ ಸ್ವಲ್ಪ ಏನಾದರೂ ಒಂಚೂರು ಇದ್ದಿದ್ರೆ ಮಾಸ್ಕ್ ತೆಗೆದು ಮುಖ ತೋರಿಸ್ತಿದ್ರು. ನಾನು ಓಪನ್ ಮುಖದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ವಿಷಯಕ್ಕೆ ಬನ್ನಿ ಸರ್. ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿ ಸರ್. ಡೈರೆಕ್ಟ್ ವಿಷಯಕ್ಕೆ ಬನ್ನಿ ಸರ್. ನೀವು ಒಂದೊಂದೇ ಆರೋಪಗಳಿಗೆ ತಾವು ಎಸ್ 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 ಈಗ ನೀವು ಒಂದೊಂದು ಆರೋಪಗಳನ್ನು ನೀವು ಬುಲೆಟ್ ಪಾಯಿಂಟ್ಸ್ ತರ ಕೇಳ್ತಾ ಹೋಗಿ ಮೇಡಮ್, ನಾನು ಉತ್ತರ ಕೊಡ್ತೀನಿ. ಮ್ಯಾಮ್ ಒಂದು ನಿಮಿಷ ನಿಮ್ಮ ವರ್ಷನ್ ಅನ್ನ ನಾವು ಕೇಳಿದೀವಿ. ಫಸ್ಟ್ ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳಿ, ಅವ್ರ ಸ್ಪಷ್ಟನೆ ಏನು ಅಂತಾನು ನಾವು ಕೇಳಬೇಕಾಗತ್ತೆ. ಯಾಕಂದ್ರೆ 2 ವರ್ಷ ನಾವು ಕೇಳಬೇಕು. ಇದು ಕಳೆದ 1.5 ವರ್ಷದಿಂದ ಏಕಪಾತ್ರಾಭಿನಯ ಆಗ್ತಾ ಇರೋದಿಲ್ಲಿ. ಶಿ ಇಸ್ ವೆರಿ ಗುಡ್ ಅಟ್ ಮೋನೋ ಆಕ್ಟಿಂಗ್. ನೀವು ಆರೋಪ ಮಾಡ್ತಾ ಇದ್ದೀರಿ ಅಂತಂದ್ರೆ ಅವ್ರು ಹೇಳೋದನ್ನ ಇತಿಹಾಸಗಳ ತಾಳ್ಮನ್ನ ಇಟ್ಕೋಬೇಕು ಮ್ಯಾಮ್. ಒಂದೇ ನಿಮಿಷ, ಲೆಟ್ ಹಿಮ್ ಸ್ಪೀಕ್. ಅವ್ರು ಮಾತಾಡ್ಲಿ. ಅವ್ರು ಮಾತನಾಡಿದಂತಹ ನಂತರ ತಾಳ್ಮೆ ಪದದ ಅರ್ಥವೇ ಗೊತ್ತಿಲ್ಲ ಅವರಿಗೆ. ತಾಳ್ಮೆ ಎಂದರೆ ಏನು, ತಾಳ್ಮೆ ಪದದ ಅರ್ಥ ಏನಾದ್ರೂ ಗೊತ್ತಿದೆಯಾ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಕೆ ಹೇಳಿ ಮೇಡಂ. ವಿನಯ್ ಸರ್ yes please madam please. ನೀವು ಹೇಳಿ ಸರ್. ಇವಾಗ I am eager to answer the questions and allegations. even I am eager to do that. ಮದುವೆಯಾಗಿ ಒಂದು ತಿಂಗಳಿಗೆ ನಿಮ್ಮ ಪತ್ನಿ ನಿಮ್ಮ ಮನೆಯಿಂದ ಆಚೆ ಹೋಗ್ತಾರೆ ಅಂತಂದ್ರೆ ಆ 1 ತಿಂಗಳಲ್ಲಿ ಆಗಿದ್ದೇನು? ಮದುವೆಯಾದ 15 ದಿನಕ್ಕೆ ಅವರನ್ನ ಮನೆಯಿಂದ ಆಚೆ ಕೂರಿಸುವಂತಹ ಕೆಲಸ ಆಯ್ತು. ಅವ್ರ ಮನೆಯವರನ್ನ ಬರೋ ಹಾಗೆ ಮಾಡೋ ಹಾಗಾಯ್ತು. ಹೊಡೆದ್ರು ಬಡದ್ರು ಅನ್ನುವಂಥ ಆರೋಪವನ್ನ ಆಕೆ ಮಾಡ್ತಿದ್ದಾರೆ. ಆಕ್ಚುಲ್ ಆಗಿ ಆಗಿದ್ದೇನು? ನೀವೇ ಹೇಳ್ತೀರಿ ಈ ಆರೋಪಕ್ಕೆ ಅಂತ ಹೇಳಿ ವಿನಯ್ ಸರ್. ಮೇಡಮ್, ಮದುವೆ ಆಗಿದ್ದಾಗ ಅವರ ಏನು ಕುಟುಂಬಸ್ಥರಿದ್ದಾರಲ್ಲ, ಮದುವೆಗೆ ದಾರೆ ಎರೆಯಕ್ಕೆ ಬರಲಿಲ್ಲ. ಕಾರಣ ಕೇಳಿ. ಅದು ಆರೋಪಕ್ಕೆ ಉತ್ತರನೂ ಕೊಡ್ತೀನಿ ಮೇಡಮ್. ಇವರು ಮಿಕ್ಕಿದ ಎಲ್ಲಾ ಖರ್ಚುಗಳನ್ನ ನಾನು ವಹಿಸ್ಕೊಂಡವನು. ಪ್ರೀ ವೆಡ್ಡಿಂಗ್ ಫೋಟೋಶೂಟು ಲಲಿತ್ ಮಾಲ್ ಅಲ್ಲಿ 1 ಅವರಿಗೆ 10,800 ರೂಪಾಯಿ 5 ಅವರ್ ಶೂಟಿಂಗ್ ಮಾಡಿಸಿದ್ದೀನಿ. ಅಲ್ಲೋಗಿ ಇವ್ರ ಮನೆ ಕಡೆಯವ್ರು ಬರಲಿಲ್ಲ. ಇವರು ಕೇಳಿದ ಬಟ್ಟೆಗಳು ಬಿಡಿ, ದೋಸ್ ಆರ್ ಆಲ್ ಮೈ ರೆಸ್ಪಾನ್ಸಿಬಿಲಿಟಿ. ಆಸ್ ಎ ಹುಡುಗನಾಗಿ ಜವಾಬ್ದಾರಿಯಾಗಿ ಮದುವೆ ಆಗ್ತಾ ಇದ್ದೀನಿ. ಖರ್ಚುಗಳನ್ನ ಮಾಡೋದು ನನ್ನ ಜವಾಬ್ದಾರಿ, ನಾನು ಮಾಡಿದ್ದೀನಿ. ಓಕೆ, ಅದರಲ್ಲಿ ನಾನು ಬಟ್ಟೆ ಕೊಡಿಸ್ದೆ, ಊಟಕ್ಕೆ ಕರ್ಕೊಂಡು ಹೋದೆ, ಅದನ್ನ ನಾನು ಹೇಳಿದ್ರೆ ಇಟ್ ವಿಲ್ ಬಿ ಕ್ವೈಟ್ ಸಿಲಿ. ಐ ಕಾಂಟ್ ಸೇ ದಟ್. ಬಟ್ ಅಲ್ಲಿ ಇವರು ಒಪ್ಕೊಂಡು ಊಟ ಮಾಡಿಸಿರ್ಲಿಲ್ಲ. ನಾವು ಕೇಳಿದ್ದೇನು, ಅಲ್ಲಪ್ಪ ಅಡಿಗೆ ಮಾಡ್ಸಕ್ಕಾಗಿಲ್ಲ ಅಂದ್ರೆ ಇಷ್ಟನ್ನೆಲ್ಲ ನಾನು ಖರ್ಚು ಮಾಡಿದವನಿಗೆ ಊಟದ ವಿಚಾರ ನನಗೆ ದೊಡ್ಡದಿರ್ಲಿಲ್ಲ. ಮೇಡಮ್, ಜಸ್ಟ್ ಬರೀ ಬಂದ ಗೆಸ್ಟ್ಗಳಿಗೆ ಮೊಮೆಂಟೋ ಹಾರ ಶಾಲುಗೆ ನಾನು 80,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಬರೀ ಹಾರ ಮತ್ತು ಶಾಲ್ ಅಂಡ್ ದ ಫ್ರೂಟ್ ಬಾಸ್ಕೆಟ್ಸ್. ಐ ಹ್ಯಾವ್ ಗುಡ್ ಕಲೀಗ್ಸ್, ಐ ಹ್ಯಾವ್ ಗುಡ್ ಪ್ರೊಫೆಷನಲ್ ಫ್ರೆಂಡ್ಸ್, ಐ ಆಮ್ ಅ ಬಿಸ್ನೆಸ್ ಮ್ಯಾನ್ ಟು. ಐ ಹ್ಯಾವ್ ಅರ್ನ್ಡ್ ಸಮ್ ಪೀಪಲ್ ಇನ್ ಮೈ ಲೈಫ್. ಐ ಹ್ಯಾವ್ ಬೀನ್ ಇನ್ ದ ಫೀಲ್ಡ್ ಸಿನ್ಸ್ ಆಲ್ಮೋಸ್ಟ್ ಎ ಡೆಕೇಡ್. ಸೊ ನಾನು ಕೇಳಿದ್ದೇನು, ಅಡಿಗೆ ಯಾಕೆ ಮಾಡ್ಸಕ್ಕಾಗ್ಲಿಲ್ಲ, ಹಾಳು ಬಿದ್ದವಲ್ರಪ್ಪ, ನಮಗೆ ಹೇಳಿದ್ರೆ ನಾವು ಮಾಡಿಸ್ಕೊಂತಿದ್ವಲ್ಲ ಅಂತ. ಅದು ಬಿಟ್ರೆ ಅಲ್ಲಿ ನೋಡಿ, ಆ ಚಪ್ರದ ಮನೆಯಲ್ಲಿ ಹುಡುಗಿಯ ತಂದೆ ಹಾಗೂ ಈಕೆಯ ದೊಡ್ಡ ಭಾವ, ದೇ ಆರ್ ವೆರಿ ಮಾಸ್ಟರ್ ಮೈಂಡ್ ಪೀಪಲ್. ದೇ ಹ್ಯಾವ್ ವೆರಿ 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 ಗುಡ್ ಸ್ಕಿಲ್ ಆಫ್ ಮ್ಯಾನಿಪುಲೇಟಿಂಗ್ ಥಿಂಗ್ಸ್. ಓಕೆ, ಅಲ್ಲಿ ಚಪ್ರದ ಮನೆಯಲ್ಲಿ ಸ್ಟೇಷನಲ್ಲಿ ಇತ್ಯರ್ಥ ಆಗಲಿ ಅಂತ ಈ ಹುಡುಗಿ ತಂದೆ ಹೇಳ್ತಾರೆ. ನಾನು ಇಲ್ಲಿ ಏನಾಗಿದೆ ಅಂತ ಸ್ಟೇಷನಲ್ಲಿ ಇತ್ಯರ್ಥ ಆಗಬೇಕು? ಏನಾಗಿತ್ತು ಅಲ್ಲಿ? ಏನೂ ಇಲ್ಲ. ಫೈನ್, ಅಡುಗೆ ಯಾಕೆ ಮಾಡಿಸಿಲ್ಲ ಅಂದಿದ್ದೇ ವಿಚಾರನಾ? ಓಕೆ, ಇವರು ದಾರಿ ಎರೆಯಕ್ಕೆ ಬರಲಿಲ್ಲ, ಹೋಗ್ಲಿ ಮನೆಗೆ ಕರಿಯಕ್ಕೆ ಬಂದ್ರ ಬರಲಿಲ್ಲ, ಏನಕ್ಕೂ ಬರಲಿಲ್ಲ. ಈಕೆ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು ಮನೆಯಲ್ಲಿದ್ದಾಗ? ನಾನು ಬೆಳಗ್ಗೆ ಕ್ಲಿನಿಕ್ ಹೋಗ್ತಿದ್ದೆ. ಈಕೆ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು? ಈಕೆ ಮಾಡಿದ ಕೆಲಸಗಳೇನು? ನನ್ನ ಮನೆಯಿಂದ ನಾನು ಮಾಡಿಸಿದಂತ ಚಿನ್ನ 117 ಗ್ರಾಮ್ ಚಿನ್ನವನ್ನ ಓದ್ಕೊಂಡೋದವ್ರು ಯಾರು ಮೇಡಮ್? ಐ ಹ್ಯಾವ್ ಬ್ಲಡಿ ಎವಿಡೆನ್ಸ್ ಫಾರ್ ದ್ಯಾಟ್. ಐ ಹ್ಯಾವ್ ಎವಿಡೆನ್ಸ್ ಫಾರ್ ದ್ಯಾಟ್. ಸಾಲದ್ದಕ್ಕೆ 1.5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಕದ್ಕೊಂಡೋದವ್ರು ಯಾರು?
ಇದೇ ಸಂಬಂಧವಾಗಿ ಫಸ್ಟ್ NC ಮಾಡಿಸಿದವನು ನಾನು, ಪೊಲೀಸರ ಮೊರೆ ಹೋದವನು ನಾನು, ಇದೇ ಡಾಕ್ಟರ್ ವಿನಯ್ ಕುಮಾರ್. ಇವತ್ತೇನ್ ನನ್ನನ್ನ ಕಾಮುಕ ಹೆಣ್ಣು ಪೀಡಕ ಅಂತ ಏನು ಮಾಧ್ಯಮದ ಮುಂದೆ ಕೂರಿಸ್ಕೊಂಡು ಕಪೋಲ ಕಲ್ಪಿತವಾಗಿ ಸಿಕ್ಕಿದ್ದೆ ಚಾನ್ಸು ಮುಗಿಸಾಕ್ಬಿಡೋಣ ಇವನ್ನ, ಇವತ್ತು ಇವೊಂದು ಕೆರಿಯರ್ ಮುಗಿಸ್ಬಿಡೋಣ ಅಂತ ಇವ್ರೇನ್ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರಲ್ಲ. ವಿನಯ್ ಒಂದೇ ನಿಮಿಷ ವಿನಯ್, ಈಗ ನೀವು ಹೇಳಿದಂತಹ ಮಾತುಗಳನ್ನ ಕೂಡ ಕೇಳಿಸ್ಕೊಂಡಿದೀವಿ. ಅವ್ರು ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕೇಳೋಣ. ಮ್ಯಾಮ್ ಹೇಳಿ ಮ್ಯಾಮ್, ಪ್ಲೀಸ್ ಈಗ ಹೇಳಿ ಮ್ಯಾಮ್. ಮೇಡಮ್, ಮದ್ವೆ ಚೌಟ್ರಿಯಲ್ಲಿ ಇವ್ರು ನಮ್ಮ ಮನೆಯವ್ರನ್ನ ಮದ್ವೆ ಇನ್ನು ಮನೆನೆ ಬಿಟ್ಟು ಹೋಗಿ ಅಂತ ಅಂದವ್ರು ಇವ್ರು. ಆದ್ರೂನು ನನ್ ಮಗಳು ಒಪ್ಪಿದಾಳೆ ಅಂತ ಹೇಳ್ಬಿಟ್ಟು ಆ ಚೌಟ್ರಿಲೇ ಇಟ್ಕೊಂಡು ಮದ್ವೆ ಆಗೋ ತನಕ ಇದ್ದು ಕಳ್ಸೋದು ಅಂತ ಹೇಳಿದ್ರೆ ಈ ತರ ಮಾಡದ್ಲಲ್ಲ ಅನ್ನೋ ಬೇಜಾರಲ್ಲಿ ಇದ್ದು ಕಳಿಸ್ಬಿಟ್ಟು ಹೋದವ್ರು ನಮ್ಮ ಅಪ್ಪ ಅಮ್ಮ. ಈಗ ನೀವ್ ಆಗ್ಲೇ ಹೇಳಿದ್ರಿ ಮ್ಯಾಮ್, ಎಲ್ಲಾ ಮದುವೆಯ ಖರ್ಚನ್ನ ನಾವೇ ನಿಂತು ಮದುವೆ ಮಾಡಿದ್ವಿ ಅಂತ ನೀವ್ ಅಂದ್ರಿ. ಬಟ್ ಅವ್ರು ಹೇಳ್ತಿದ್ದಾರೆ ಮದುವೆದು ಬೇರೆ ಬೇರೆ ಖರ್ಚುಗಳನ್ನ ನಾನು ಕೂಡ wire transactions, I have documents. Madam, at least ನಿಮಗೆ ಮಾತುಗಳು ನನ್ನ ಮಾತಿನ ಹಿಂದೆಯೇ ಇರುವ ನೋವು ನಿಮಗೆ ಅರ್ಥ ಆಗ್ತಿರ್ಬೇಕು ಮೇಡಮ್. ಎಸ್ ಪ್ಲೀಸ್ ಮ್ಯಾಮ್ ಹೇಳಿ ಮೇಡಮ್ ಹೇಳಿ. ಮೇಡಮ್, ಎಲ್ಲ ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ರೆ ನೋವೇ ಆಗೋದು, ಇನ್ನೇನಾಗುತ್ತೆ ನೋವಾಗದೆ. ಕೇಳಿಸ್ಲಿಲ್ಲ, ಹೇಳಿ ಮ್ಯಾಮ್ ಇನ್ನೊಂದ್ಸಲ. ಮೇಡಮ್, ಚೌಟ್ರಿ ಬಿಲ್ಲು, ಅಡ್ಗೆ ಮಾಡ್ತಿರೋದು, ಅಡ್ಗೆ ಬಿಲ್ಲು ಎಲ್ಲ ಯಾರ ಹತ್ರ ಇರೋದು? ಇವ್ರು ಯಾವ ಬಿಲ್ಲು ತೋರಿಸ್ತಾರೆ ತೋರಿಸ್ಲಿ, ನಾನು ತೋರ್ಸಕ್ಕೆ ರೆಡಿ ಇದ್ದೀನಿ ಮೇಡಮ್. ಖರ್ಚು ಮಾಡಿ ಮದ್ವೆ ಮಾಡಿರೋದು ನಾವು. ಇವರು ಮೇಡಮ್ ನೋಡಿ, ಇವರ ಮನೆಯಲ್ಲಿ ಇವರು ಅರಿಶಿಣವನ್ನ ಹಾಕೊಂಡು ಗಂಡನು ಚಪ್ರಕ್ಕೆ ಬರಬೇಕು, ಅದೊಂದು ಶಾಸ್ತ್ರ ಇದೆ, ತಮಗೂ ಗೊತ್ತು. ಆ ಶಾಸ್ತ್ರಕ್ಕೆ ಶಾಮಿಯಾನವನ್ನ ಕಳಿಸಿದವನು, ಕುರ್ಚಿ ಚೇರ್ಗಳನ್ನ ಕಳಿಸಿದವನು, ಮೇಜು ಬೆಂಚ್ಗಳನ್ನ ಕಳಿಸಿದವನು, ದುಡ್ಡು ಕೊಟ್ಟವನು ಯಾವನು ಮೇಡಮ್? ಅದನ್ನ ಕೊಟ್ಟವನು. ಎಸ್, ಈಗ ಇವರು ಅರಿಶಿಣ ಶಾಸ್ತ್ರ ಹಾಕೊಂಡು ಅಲ್ಲಿಂದ ಬರ್ಬೇಕಲ್ವಾ ಚೌಟ್ರಿಗೆ. ಅದಕ್ಕೆ ಮೇಜು ಬೆಂಚ್ಗಳನ್ನ, ಶಾಮಿಯಾನವನ್ನ, ಕುರ್ಚಿಗಳನ್ನ, ಆ ಅಡಿಗೆ ಖರ್ಚನ್ನ ಕೊಟ್ಟವನು ಯಾರು? ಇವ್ರು ಎಲ್ಲ ಹೋಗ್ಬಿಟ್ಟು ಕರ್ಕೊಂಡ್ ಬಿಲ್ ಬರ್ಸ್ಕೊಂಡ್ ಬಂದ್ಬಿಟ್ರೆ ಐ ಹ್ಯಾವ್ ಆ ಡೇಟ್ ಪೇ ಮಾಡಿರೋನ್ ಮೇಡಮ್ ನಾನು. ಬಿಡಿ, ಜನರಿಗೆ ಗೊತ್ತಾಗಲ್ಲ, ಇಬ್ರು ವರ್ಷನ್ ಏನು ಅನ್ನೋದು ಗೊತ್ತಾಗಲ್ಲ. ಮ್ಯಾಮ್ ಒಂದ್ ಸೆಕೆಂಡ್ ಅವ್ರು ಮಾತನಾಡಿದಂತ ನಂತರ ನೀವು ಮಾತನಾಡಿ. ಮ್ಯಾಮ್ ಒಂದ್ ನಿಮಿಷ ತಾಳ್ಮೆಯಿಂದ ಇರಿ. ವಿನಯ್ ನೀವು ಮಾತನಾಡಿ, ಆಡಿಯೋ ಜಾಸ್ತಿ ಮಾಡಿ ವಿನಯ್ ಅವ್ರದ್ದು. ಹೇಳಿ ವಿನಯ್. ನಂದು ಆಡಿಯೋ ಜಾಸ್ತಿ ಮಾಡಿ. ಇಲ್ಲ ಅವ್ರು ಮಾಡ್ತಾರೆ, ನೀವು ಹೇಳಿ. ಈಗ ನಾನು ಯಾರಿಗೆ ಪೇಮೆಂಟ್ ಮಾಡಿದ್ದೆ, ನನ್ನ ಮದುವೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರುಗಳನ್ನ ಸಾಕ್ಷಿ ಕರೀರಿ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ನನ್ನ ಮಾತನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ ಅಂತಂದ ಮೇಲೆ ಅವ್ರನ್ನ ಯಾಕೆ ಕೂರ್ಸ್ಕೊಂತಾ ಇದ್ದೀರಾ ಮೇಡಮ್ ನೀವು? ವೈ ಯು ಆರ್ ಎಂಟರ್ಟೈನಿಂಗ್ ದೋಸ್ ಚೀಟರ್ಸ್ ಅವರು ಬಸವೇಶ್ವರ ನಗರದವನಿಗೆ ಏನ್ ಮೋಸ ಮಾಡಿದ್ದಾರೆ ಅನ್ನೋದು ಏನ್ ನಮ್ಗೇನ್ ಗೊತ್ತಿಲ್ವೇನು? ಬೆಂಗಳೂರಿನ ಬಸವೇಶ್ವರ ನಗರದವನಿಗೆ ಏನ್ ಮಾಡಿದ್ದಾರೆ ಇವರು? ಅವನ ಹತ್ರ ಎಷ್ಟು ಚಿನ್ನ ವಸೂಲಿ ಮಾಡಿದ್ದಾರೆ? ಅವನಿಗೆ ಏನೇನ್ ಬೆದರಿಕೆ ಹಾಕಿದ್ದಾರೆ ಮೇಡಮ್? ಇವ್ರದ್ದು ದಂಧೆ. ಐ ಆಮ್ ರಿಪೀಟಿಂಗ್ ಮೈ ವರ್ಡ್ಸ್, ಐ ಸ್ಟ್ಯಾಂಡ್ ಮೈ ವರ್ಡ್ಸ್ ಟುಡೇ. ಇದು ದಂಧೆ. ಶಿ ಈಸ್ ಎ ಹಾರ್ಡ್ ಕ್ರೋರ್ ಮ್ಯಾನಿಪುಲೇಟಿಂಗ್ ವುಮನ್. ಹರ್ ಫ್ಯಾಮಿಲಿ ಇಸ್ ಎ ಚೀಟ್. ಇಟ್ಸ್ ಎ ಬ್ಲಡಿ ಚೀಟಿಂಗ್ ಫ್ಯಾಮಿಲಿ. ಫಸ್ಟ್ ಅವಳ ಮಾಸ್ಕ್ ಅನ್ನ ತೆಗೆಯಕ್ಕೆ ಹೇಳಿ. ಈಕೆ ಎಂತ ಕಪಟವಾದಿ, ನಾಟಕವಾದಿ, ಈಕೆ ಎಂತವಳು ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕಿದು. ಐ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್. ಇವರೇನ್ ನನ್ನ ಬಗ್ಗೆ ಬೆಳಗ್ಗೆಯಿಂದ ಮಾತಾಡ್ತಾ ಇದ್ದಾರಲ್ಲ, ಎವ್ರಿಥಿಂಗ್ ಇಸ್ ದೇರ್, ಎವ್ರಿಥಿಂಗ್ ಇಸ್ ಇನ್ ದ ಡ್ಯಾಮ್ ಕೋರ್ಟ್. ಐ ಕ್ಯಾನ್ ರೆಡಿ ಟು ಸ್ಪೀಕ್, ಐ ಆಮ್ ಹಿಯರ್ ಟು ಡಿಬೇಟ್, ಐ ಹ್ಯಾವ್ ದ ಲೀಗಲ್ ಅಥಾರಿಟಿ ಟು ಡೂ ದಟ್. ಇವಳು ತರ ನಾನು ಸುಮ್ಮನೆ ಹಂಗಾಯ್ತು ಹಿಂಗಾಯ್ತು ಅಂತ ನಾನು ಇಲ್ಲಿ ಭರತನಾಟ್ಯ ಮಾಡ್ತಾ ಇಲ್ಲ. ಐ ಆಮ್ ಡೂಯಿಂಗ್ ಇಟ್. ಇವಳಿಗೆ ಈಗ ಡಿವೋರ್ಸ್ ಫೈಲ್ ಮಾಡಿದೀನಿ. ಆ ಡಿವೋರ್ಸ್ ಫೈಲ್ ಮಾಡಿರೋದಕ್ಕೆ ಬಂದು ಎವಿಡೆನ್ಸ್ ಅನ್ನ ಕೊಡೋದಕ್ಕೆ ತಾಕತ್ತಿಲ್ಲ. ಬಂದು ಇವತ್ತು ನಿಮ್ ಮುಂದೆ ಕೂತಿದ್ದಾಳೆ. ಏನಕ್ಕೆ? ಶಿ ವಾಂಟೆಡ್ ಟು ನನ್ನ ಕೆರಿಯರ್ ಅನ್ನ ಮುಗಿಸ್ಬೇಕು ಅನ್ನೋದು ಕನಸು ಕಾಣಬೇಕು. ಅವಳು ಬೆಳಿಗ್ಗೆ ಹೊತ್ತು ಕೂತ್ಕೊಂಡು ನನ್ನನ್ನ ಮುಗಿಸ್ಬೇಕು ಅನ್ನೋದು. ಇವಳಿಗೆ ಮತ್ತು ಇವಳ ಹಿಂದೆ ಪಟಾಲಂಗಳೇನಿದ್ದಾರಲ್ಲ ಅವರಿಗೆ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ನಿಮಗೆ ಹೋಟೆಲ್ ಫೇಸ್ ಮಾಡ್ಕೊಳ್ಳಿ. ವಿನಯ್ ಒಂದ್ ನಿಮಿಷ ಸೈಲೆಂಟ್ ಆಗಿರಿ. ಮ್ಯಾಮ್ ಹೇಳಿ ಮ್ಯಾಮ್. ಈಗ ಅವ್ರು ಹೇಳ್ತಿದ್ದಾರೆ ಮದುವೆ ದಿನ ನಾನ್ ಹಾಕಿದಂತಹ ಚಿನ್ನವನ್ನ ತಗೊಂಡ್ ಹೋಗುವಂತ ಟೈಮ್ ನಲ್ಲಿ ಹಣ ಬಿಡಿ, ನಾನು ಹಾಕಿದಂತಹ ಚಿನ್ನ, ನಾನು ಮಾಡಿಸಿದಂತಹ ಚಿನ್ನವನ್ನ ತಗೊಂಡು ಹೋದ್ರು ಅಂತ ಅವರು ಆರೋಪ ಮಾಡ್ತಿದ್ದಾರೆ. ಹೇಳಿ ಮ್ಯಾಮ್. ಬಂದಿದ್ದು ಬ್ಯಾಗ್ ಚೆಕ್ ಮಾಡಿ ಕಳ್ಸಿದ್ದಾರೆ ಇವ್ರ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ.
ನೀವು ಯಾವುದೇ ಚಿನ್ನವನ್ನ ತಗೊಂಡು ಹೋಗಿಲ್ವಾ ಮ್ಯಾಮ್? ಸಾಕ್ಷಿ ಇದೆ ಮೇಡಮ್. ಸರ್ ಜೂಮ್ ಇನ್ ಮಾಡಿ ಸರ್, ಜೂಮ್ ಇನ್ ಮಾಡಿ ಸರ್, ನೋಡಿ ಸರ್, ಇದು ಜೂಮ್ ಇನ್ ಮಾಡಿ ಸರ್ ಸಾಕ್ಷಿನ. ಸರ್ ನಾನು ಹೇಳೋದನ್ನ ಕೇಳಿ ಇಲ್ಲಿ. ನಾನು ಮನೆಯಿಂದ ಹೋಗುವಾಗ ಮನೆ ಬ್ಯಾಗ್ ಚೆಕ್ ಮಾಡಿ ಕಳ್ಸಿರೋದು ಇವ್ರು. ಒಬ್ರು ಕಳ್ತನ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ರೆ ಇವ್ರು ಗೊತ್ತಿದ್ರೆ ಮನೆಯಿಂದ ಕಳ್ತನ ಮಾಡ್ಕೊಂಡು ಹೋಗೋಕ್ ಬಿಟ್ಬಿಡ್ತಾರ ಇವ್ರು? ಅಂದ್ರೆ ಚಿನ್ನವನ್ನ ನೀವು ತಗೊಂಡು ಹೋಗಿಲ್ಲ ಅನ್ನೋದು ನೀವು ಕೊಡ್ತಾ ಇರುವಂತ ಕ್ಲಾರಿಟಿ ಮ್ಯಾಮ್. ಎಲ್ಲಾನು ಬಿಚ್ಚಿಸಿ ಮಡ್ಕೊಂಡಿದ್ದಾರೆ ಮೇಡಮ್ ಅವರು. ಓಕೆ ವಿನಯ್, ಈಗ ಅವ್ರು ಹೇಳ್ತಿದ್ದಾರೆ ಯಾವುದೇ ಚಿನ್ನವನ್ನ ಅವ್ರು ತಗೊಂಡು ಹೋಗಿಲ್ಲ ಅಂತ ಹೇಳಿ. ನೀವು ಯಾವ್ದೋ CCTV ಫುಟೇಜ್ ತೋರಿಸ್ತಾ ಇದ್ದೀರಿ, ಏನಿರೋದು ಆ CCTV ಫುಟೇಜ್ ನಲ್ಲಿ? ಯಾವುದೋ ಅಲ್ಲ ಮೇಡಮ್, ನನ್ನ ಮನೆ CCTV, ನನ್ನ ಮನೆ CCTV ಅದು ಯಾವುದೋ ಅಲ್ಲ. ನಾನು ಯಾವ್ದೋ ಅರಸು ರೋಡಿಂದನೋ ಇಲ್ಲ ಸರಸ್ವತಿಪುರಮಿಂದನೋ ಕರ್ಕೊಂಡು ಬಂದಿಲ್ಲ ಮೇಡಮ್. ನನ್ನ ಮನೆ CCTV ವಿತ್ ಡಿಜಿಟಲ್ ಎವಿಡೆನ್ಸ್. ಆ ಡಿಜಿಟಲ್ ಎವಿಡೆನ್ಸ್ ನಾನು ಕೇಳ್ತಾ ಇರೋದು. ಆ CCTV ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಅದ್ರಲ್ಲಿ ಏನಿದೆ ಅನ್ನೋದನ್ನ ವಿವರಿಸಿ ಅಂತ ನಾನು ನಿಮಗೆ ಕೇಳಿದೆ. ಅವ್ರ ಚಿನ್ನವನ್ನ ತಗೊಂಡು ಹೋಗ್ತಾ ಇರೋದು ಅದ್ರಲ್ಲಿ ರೆಕಾರ್ಡ್ ಆಗಿದ್ಯಾ? ಕ್ಲಿನಿಕಲ್ ಇದ್ದೆ. ಎಸ್, ಅವಳ ಮೈ ಮೇಲೆ ಹಾಕೊಂಡಿದ್ದಾಳಲ್ಲ, ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ದಾಳೆ. ನನ್ನ ಅಷ್ಟು ಚಿನ್ನಗಳು ಅವಳ ಮೈ ಮೇಲೆ ಇದ್ವು. ನನ್ನ ಏನು ನಾನು ಚಿನ್ನಗಳನ್ನ ಕೊಟ್ಟಿದ್ದೀನಿ ಹಾಕಿದ್ದೆ, ಅಷ್ಟು ಚಿನ್ನಗಳು ಆಕೆಯ ಮೈ ಮೇಲೆ ಇದ್ವು. ಇಟ್ ವಾಸ್ ದೇರ್. ಇವ್ರು ಕಳ್ತನ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಹೆಂಗ್ ಹೋಗಕ್ ಬಿಟ್ರು ನನ್ನ? ಮ್ಯಾಮ್, ಇವಾಗ ನೀವು ಮೈ ಮೇಲೆ ಆ ಚಿನ್ನವನ್ನ ಹಾಕೊಂಡು ಹೋಗಿದ್ರಿ ಅಂತ ಹೇಳಿ ಆತ ಆರೋಪ ಮಾಡ್ತಿದ್ದಾರೆ. ಹಾಕೊಂಡು ಹೋಗಿದ್ರ ನೀವು? CCTV ಎವಿಡೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಅವರು. ಕ್ಲಿಯರ್ಲಿ ಶೋ ದಿಸ್. ನೋಡಿ, ಅದಕ್ಕೆ ಅವರ ತಾಯಿ ನೋಡಿ, ತಾಯಿಯ ಕೆಲಸ ನೋಡಿ, ಬಂದು ಮಗಳನ್ನ ಎಲ್ಲ ಒತ್ಕೊಂಡು ಹೋದ ಮಗಳೇ, ಕತ್ಕೊಂಡು ಹೋದ ಮಗಳೇ, ಬಾಬಾ ಬಾಬಾ ಅಂತ ಬ್ಯಾಗ್ ಅನ್ನ ಹಾಕೊಂಡು ತಗೊಂಡು ಹೋಗ್ತಿದ್ದಾರೆ. ನೋಡಿ ಇಲ್ಲಿ ಅಷ್ಟೇ, ನಾನ್ ತಗೊಂಡ್ ಹೋಗಿಲ್ಲ. ಮೈ ಮೇಲೂ ಹಾಕೊಂಡು ಹೋಗಿಲ್ವಾ ನೀವು ಚಿನ್ನ? ಮೈ ಮೇಲೆ ಹಾಕಿರೋದು ನಮ್ಮನೆ ಚಿನ್ನ ಮೇಡಮ್. ಇದು ಏನ್ ಮತ್ತೆ ಇಲ್ಲಿ ವಿಡಿಯೋದಲ್ಲಿ ಇರೋದು ಏನಿದು? ಈಗ ವಿನಯ್ ಅವ್ರು ಹೇಳ್ತಿದ್ದಾರೆ ಅವ್ರ ಮೈ ಮೇಲೆ ಹಾಕೊಂಡಿದ್ದಂತಹ ಚಿನ್ನ ಅವ್ರ ಮನೆಯವ್ರು ಮಾಡಿಸಿದಂತಹ ಚಿನ್ನ, ಮದುವೆಗಾಗಿ ಅವ್ರ ಪೇರೆಂಟ್ಸ್ ಮಾಡಿಸಿದಂತಹ ಚಿನ್ನವನ್ನ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಮೇಡಮ್, ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಸಾಕ್ಷಿಗಳಿಲ್ಲದೆ ಮಾತಾಡ್ತಿದ್ದೀನಿ, ಇವ್ರಿಗೆ ಸಾಕ್ಷಿ ಇಲ್ಲದೆ ಮಾತಾಡಿ ಸುಮ್ನೆ ಆರೋಪ ಮಾಡಿ ಇನ್ನೊಬ್ರು ತೇಜೋವಧೆ ಮಾಡೋದು ಇವ್ರದ್ದು ಕಾಯಕ. ಬೆಳಗ್ಗೆ ಎದ್ದು ಕಲಿಸ್ಬೋದು. ನನ್ನನ್ನು ಅದೇ ಕ್ಯಾಟಗರಿ ಅನ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ ಮೋಸ್ಟ್ಲಿ. ನಾನು ಏನು ಒಡವೆಗಳನ್ನ ಮಾಡಿಸಿದ್ದೆ, ಆ ಒಡವೆಗಳನ್ನ ಮಾಡಿಸಿದಾಗ ನಾನು ಬಿಲ್ ಜೊತೆಗೆ ಚಿನ್ನದ ಸರ್ಟಿಫಿಕೇಟ್ ಅನ್ನು ಕೂಡ ಮಾಡಿಸಿದ್ದೀನಿ. ವಿತ್ ಇಟ್ಸ್ ಆಲ್ ಪೇಡ್ ಇನ್ ವೈಟ್. ಐ ಹ್ಯಾವ್ ದ ಬಿಲ್ಸ್, ಐ ಹ್ಯಾವ್ ಗಿವನ್ ಇಟ್. ಇವಳು ಯಾವಾಗ ಈಕೆ ನನ್ನ ಮೇಲೆ ಸುಳ್ಳು 498A ಕೇಸನ್ನ ಹಾಕಿದಾಗ ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಮೇಡಮ್. ಇನ್ನೂ ಒಂದಿದೆ, ನಾನು ಫಸ್ಟ್ NC ಮಾಡಿಸಿದ್ನಲ್ಲ ಮೇಡಮ್. ಐ ಥಿಂಕ್ ಯು ಆರ್ ಲಿಸ್ನಿಂಗ್ ಟು ಮೀ ಪ್ಲೀಸ್. ಸ್ವಲ್ಪ ಎಲ್ಲರಿಗೂ ಕೇಳು, ವೀಕ್ಷಕರಿಗೆ ಗೊತ್ತಾಗಬೇಕು. ಗಂಡು ಮಕ್ಕಳಿಗೆ ಇವತ್ತು ಯಾವ್ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಇಲ್ಲಿ ಕೂತಿದ್ದೀನಿ ನಿಮ್ಮ ಮುಂದೆ ಜ್ವಲಂತವಾಗಿ. ನಾನು ಹೋಗಿ NC ಮಾಡಿಸಿದಾಗ ಈಕೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡ್ತಾರೆ, ಹಿಂಗೆ ನಿಮ್ಮ ಯಜಮಾನರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಮ್ಮ, ಏನು ಅಂತ. ಈಕೆ ಪೊಲೀಸ್ ಸ್ಟೇಷನ್ಗೆ ಬರಲ್ಲ, ಹೋಗ್ತಾಳೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಆಫೀಸಿಗೆ. ಅಲ್ಲಿ SP ಆಫೀಸಿಂದ ಇಬ್ಬರು ಲಾಯರ್ಗಳನ್ನ ಕರ್ಕೊಂಡು, ಲಾಯರ್ಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ, ಕರ್ಕೊಂಡು DYSP ಆಫೀಸಿಗೆ ಬರ್ತಾರೆ. DYSP ಆಫೀಸಿಂದ ನನಗೆ ಫೋನ್ ಬರುತ್ತೆ, ಯು ಹ್ಯಾವ್ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ, ಬರ್ಬೇಕು ತಾವು ಅಂತ. ವಿತಿನ್ ಅರ್ಧ ಗಂಟೆ ನಾನು ಹೋಗ್ತೀನಿ, ಅವ್ರ ಪ್ರಶ್ನೆಗಳು ಉತ್ತರ ಕೊಡ್ತೀನಿ. ಉತ್ತರ ಕೊಟ್ಟಾದ್ಮೇಲೆ DYSP ಅವ್ರು ಏನು ಹೇಳ್ತಾರೆ, ಕಾನ್ಸಲೇಷನ್ಗೆ ಹೋಗಿ ಅಂತ ಹೇಳ್ತಾರೆ. ಕಾನ್ಸಲೇಷನ್ ಮಾರನೇ ದಿನಕ್ಕೆ ಹೋಗಿ ಅಟೆಂಡ್ ಮಾಡಿದವ್ ನಾನು. ಈಕೆ ಬರಲಿಲ್ಲ. ಈಕೆ ಹೋಗಿದ್ದೆಲ್ಲಿಗೆ? ವೀರಶೈವ ಸಮಾಜಕ್ಕೆ. ವೀರಶೈವ ಸಮಾಜಕ್ಕೆ ನಾನು ಹೋಗಿರ್ಲಿಲ್ಲ, ನೆನಪಿರ್ಲಿ ಮೇಡಮ್. ಈಗ ಅವ್ರು ಹೇಳ್ತಿದ್ದಾರೆ, ಅವ್ರು ಹೇಳುವಂತಹ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ನಿಮ್ಮ ತಾಯಿ ಹೋದ್ರು ವೀರಶೈವ ಸಮಾಜಕ್ಕೆ ಅಂತ ಹೇಳಿ. ನಮಗೆ ಕೋರ್ಟು ಕಚೇರಿ ಕೇಸು ಏನು ಬೇಡ ಅಂತ ಹೇಳಿ ನಿಮ್ಮ ತಾಯಿ ಸಮಾಜಕ್ಕೆ ಹೋದ್ರು ಅನ್ನೋದು ಆಕೆ ಮಾಡಿದಂತಹ ಆರೋಪ. ನೋ 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 ಪ್ಲೀಸ್ ಲಿಸನ್ ಟು ಮೀ. ವೀರಶೈವ ಸಮಾಜಕ್ಕೆ ನಾವು ಹೋಗಂಗಿದ್ದಿದ್ರೆ ನಾನು ಯಾಕೆ ಇವಳು ಕಂಪ್ಲೇಂಟ್ ಕೊಟ್ಟು DYSP ಅವರು ಹೋಗಿ ಕಾನ್ಸಲೇಷನ್ ಅಟೆಂಡ್ ಮಾಡಿ ಅಂತಂದಾಗ CDPO ಆಫೀಸಿಗೆ ಮಾರನೇ ದಿನಕ್ಕೆ ನಾನು ಯಾಕೆ ಹೋಗ್ತಿದ್ದೆ? ನಾನು CDPO ಆಫೀಸಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ದು ಕಾಪಿ ತಗೊಳ್ಳಿ, ಈಕೆ ಯಾವ ಡೇಟಿಗೆ ಕೊಟ್ಟಿದ್ದಾಳೆ ಕಾಪಿ ತಗೊಳ್ಳಿ. ಇಟ್ಸ್ ಆಸ್ ಕ್ಲಿಯರ್ ಆಸ್ ದಟ್. ಜೊತೆಗೆ ಅಲ್ಲಿ ಮಠದಲ್ಲಿ ನಡೆದಂಥದ್ದು. ಸೊ ನೋಡಿ ಮೇಡಮ್, ಏನಾಗುತ್ತೆ, ಮಠವನ್ನು ನಾವು ಗೌರವಿಸ್ತೀವಿ, ಅದು ಎಲ್ಲ ಸಮಾಜದವರು ಮಾಡ್ತಾರೆ. ಒಂದು ಮಠಾಧಿಪತಿಗಳು ಒಂದು ಸಮಾಜದವರು ಬಪ್ಪ ಅಂತ ಕರೆದಾಗ ನಾನು ಮಠದ ಮುಂದೆ ಸಣ್ಣವನು, ಐ ಹ್ಯಾವ್ ಟು ಗೋ. ಮಠಕ್ಕೆ ಗೌರವ ಕೊಟ್ಟು, ಪೀಠಕ್ಕೆ ಗೌರವವನ್ನು ಕೊಟ್ಟು, ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟು ಹೋದೆ. ಆ ಪವಿತ್ರವಾದ ಮಠದಲ್ಲಿ ಇವಳು ಕೇಳಿದ್ದೆಷ್ಟು ಗೊತ್ತಾ?
1 ಕೋಟಿ ರೂಪಾಯಿಗಳು. 1 ಕೋಟಿ. 1 ಕೋಟಿ ಆದ್ಮೇಲೆ ಚೌಕಾಸಿಗೆ ನಿಂತ್ಕೊತಾರೆ. ನಾವ್ ಅಂತೀವಿ ನಾನೇ ಅದಕ್ಕೆ ಕೈ ಕೊಡ್ಲಿ? ಇಡೀ ಎಲ್ಲರಿಗೂ ಗೊತ್ತು ಖರ್ಚು ಮಾಡಿದವ್ರು ನಾವು ಅನ್ನೋದು ಎಲ್ಲರಿಗೂ ಗೊತ್ತು. ನಾನೇನಕ್ಕೆ ಕೊಡ್ಲಿ 1 ಕೋಟಿ ರೂಪಾಯಿ? ಅದು ಡಿಮ್ಯಾಂಡ್ ಮಾಡಿದ್ದಂಗೆ. ಆಮೇಲೆ ಇವ್ರದೊಂದು ಪಟಾಲಂ ಇದೆ, ಅದರಲ್ಲಿ ಇವಳು ದೊಡ್ಡ ಅಕ್ಕ ಒಬ್ಳಿದಾಳೆ. ಆಹಾ ಮೇಡಮ್, ಅಬ್ಬಬ್ಬಬ್ಬಬ್ಬ ಗ್ರಂಥ ಬರಿಬೋದು. 1 ಕೋಟಿ ಕೇಳಿದ್ಯಾರು, ಕೇಸ್ ಹಾಕ್ಬಾರದು ಅಂದ್ರೆ ಅಂತ ನಾವಂದ್ವಿ. ನಾವೇನಕ್ಕೆ ದುಡ್ಡು ಕೊಡೋಣ? 1 ಕೋಟಿಯಿಂದ 75 ಲಕ್ಷಕ್ಕೆ ಬಂದವ್ರು ಯಾರು? 30 ಲಕ್ಷಕ್ಕೆ ಬಂದು ಚೌಕಾಸಿ ಮಾಡಿದವ್ರು ಯಾರು? 17 ಲಕ್ಷಕ್ಕೆ ಇತ್ಯರ್ಥ ಮಾಡಿ ಅಂದವ್ರು ಯಾರು? ನೋಡಿ ನೋಡಿ ಮೇಡಮ್ ಹೆಂಗೆ ನಡೆಯುತ್ತೆ ದೌರ್ಜನ್ಯ. ನಾನು ಸ್ವಲ್ಪ ಧೈರ್ಯವಂತ, ನನ್ನಲ್ಲಿ ತಪ್ಪಿಲ್ಲ, ನನ್ನಲ್ಲಿ ಕಪಟ ಇಲ್ಲ, ನನ್ನ ಹತ್ರ ಸಾಕ್ಷಿಗಳಿದಾವೆ, ಇವತ್ತು ಕೂತಿದ್ದೀನಿ. ಆಯ್ತು ವಿನಯ್, ಈಗ ನೀವ್ ಹೇಳಿದ್ರಲ್ಲ ಅದ್ರ ಬಗ್ಗೆ ಆಕೆಯನ್ನ ಕೇಳ್ತೀನಿ. ಮ್ಯಾಮ್ ಹೇಳಿ ಮ್ಯಾಮ್, ನೀವು 1 ಕೋಟಿ ಕೇಳಿದ್ ನಿಜಾನ? ಇತ್ಯರ್ಥ ಮಾಡ್ಬೇಕು ಅನ್ನೋ ಟೈಮಲ್ಲಿ ಕ್ಷಣದಲ್ಲೇ ನಡೀರಿ ಮೇಡಮ್. ನಾನೇನಾದ್ರೂ 75 ಲಕ್ಷ ಕೇಳಿದೀನಿ ಅಂದ್ರೆ ನಾನು ಯಾವ್ದಕ್ಕಾದ್ರೂ ಒಪ್ಕೊಬಿಡ್ತೀನಿ ನೀವ್ ಹೇಳಿದಕ್ಕೆ. ಇವತ್ತೇ ನಡೀರಿ, ಈಗ್ಲೇ ನಡೀರಿ ಮಟ್ಟಕ್ಕೆ ನಾನು ರೆಡಿ ಇದ್ದೀನಿ. ನಾನು 75 ಲಕ್ಷ ಕೇಳಿದೀವ ನಮ್ಮ ಫ್ಯಾಮಿಲಿಯಿಂದ. 75 ಲಕ್ಷ ಅಂತ ಹೇಳ್ತಿಲ್ಲ ಅವರು, 1 ಕೋಟಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಫ್ಯಾಮಿಲಿ 1 ಕೋಟಿ ಕೇಳ್ತು ಅನ್ನೋದು ಅವ್ರ ಆರೋಪ. 1 ಕೋಟಿ 75 ಲಕ್ಷ ಆಮೇಲೆ 30 ಲಕ್ಷ. ಇವ್ರ ಅಕ್ಕ ಏನ್ ಹೇಳ್ತಾಳೆ ಗೊತ್ತಾ? ಶ್ರೀಮಂಗಲದಿಂದ ಓಡಾಡಕ್ಕಾಗಲ್ಲ, ಡೀಸೆಲ್ ಖರ್ಚಾಯ್ತದೆ ಅಂತಾಳೆ. ಹೋಗಿ ಕೇಳೋಣ ಅಲ್ಲೇನೆ ಹೋಗಿದ್ಯವ್ರ ಯಾರು ಅಂತ ಅಂದ್ಬಿಟ್ಟು. ನಾನ್ ರೆಡಿ ಇದ್ನ ಮಠಕ್ಕೆ ಹೋಗಕ್ಕೆ. ಅವ್ರನ್ನ ಕೇಳಿ ಮೇಡಮ್, ನಡೀರಿ ಹೋಗೋಣ ಇವಾಗ್ಲೇ. ಮತ್ತೆ ಮಠಕ್ಕೆ ಹೋಗೋದಕ್ಕೆ ನೀವು ಸಿದ್ಧ ಇದ್ದೀರಿ ಹಂಗಂದ್ಮೇಲೆ ಸರಿ ಆಯ್ತು. ಈಗ ವಿನಯ್, ಮತ್ತೊಂದು ಗಂಭೀರ ಆರೋಪವನ್ನ ಆಕೆ ಮಾಡಿದ್ರು, ಆ ವಿಚಾರಕ್ಕೆ ಬರ್ತೀನಿ. ಈ ವಿಚಾರಕ್ಕೆ ಮತ್ತೆ ಚರ್ಚೆ ಮಾಡೋಣ. ಮತ್ತೊಂದು ಗಂಭೀರ ಆರೋಪ, ಒಂದು ನಿನ್ನೆ ಮೃತಪಟ್ಟಂತಹ ಡಾಕ್ಟರ್ ನಾಗಶ್ರೀ ಅವರ ವಿಚಾರ, ಮತ್ತೊಂದು ಗೌತಮಿ ಹಿರೇಮಠ್ ಅನ್ನುವಂತಹ ಓರ್ವ ಯುವತಿಯ ವಿಚಾರ. ಇಬ್ರು ಕೂಡ ಈಗ ಬದುಕಿಲ್ಲ, ಇಬ್ರು ಜೀವ ಕಳ್ಕೊಂಡಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ನಾಗಶ್ರೀ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.